ಕರೆ ನಿಮ್ಮನ್ನ ಕರಿ, ಅವ್ರ ಜೊತೆ ಮಾತಾಡ್ಬೇಕು. ಕರಿಯೋ ರೀ, ಅವ್ರು ಆಗ್ಲೇ 2 ಪ್ಲೇಟ್ ತಂದಿಟ್ಟಿದ್ರು, ನೀವಿನ್ನೂ ಬಂದಿರ್ಲಿಲ್ಲ. ನಂಗೆ ಹಶ್ವಾಯ್ತು, ನಾನು ತಿಂದು ಖಾಲಿ ಮಾಡ್ದೆ. ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ನಿಮ್ಗೆ ಬೇಕಂದ್ರೆ ಇನ್ನು 4 ಪ್ಲೇಟ್ ತರ್ಸ್ಕೊಂಡ್ ತಿನ್ರಿ, ದುಡ್ಡು ನಾನೇ ಕೊಡ್ತೀನಿ. ಸಂತೋಷನಾ? ಮೊದ್ಲೇ ಹೇಳೋದಲ್ವೇನ್ರಿ, ನೀವೇ ತಿಂದ್ರ? ಅವ್ರು ಹೇಳಕ್ ನೀವು ಬಿಟ್ರಲ್ವಾ ಸರ್? ಸಾರಿ. ಇವಾಗ ಇನ್ನು 2 ಪ್ಲೇಟ್ ತಂದ್ಕೊಡಿ ನನಗೆ. ಒಳ್ಳೆ ಕಥೆ ಆಯ್ತು ನಿಮ್ದು. ನೀರು ಯಾರೋ ಹೇಳಿದ್ರು ಹಸು ಆಗ್ತಿಲ್ಲ, ನನ್ಗೆ ಅರ್ಧ ಹೊಡೆ ನೋವು ಬೇಡ ಅಂತ. ರೀ, ಹಸುವಾಗದೆ ಇರೋದಕ್ಕೆ ನಾನೇನ್ ಕಲ್ಲೋ ಮಣ್ಣು ಅಲ್ಲ, ನಾನು ಮನುಷ್ಯಲೆ. ಅಲ್ಲ ಕಣ್ರಿ, 2 ವಡೆ ತಿಂದಿರೋದಕ್ಕೆ ಇಡೀ ಹೋಟ್ಲಲ್ಲಿ ಇರೋದೆಲ್ಲ ಬರೀ ನಾನೇ ತಿಂದಾಕ್ಬಿಟ್ಟೆ ಅನ್ನೋ ತರ ಆಡಿದ್ರಲ್ಲ, ಬೇರೇನು ಸಿಕ್ತಿರ್ಲಿಲ್ವಾ? ನೋಡಿ, ನನ್ ಬಗ್ಗೆ ಏನಾದ್ರು ಮಾತಾಡಿ, ಆದ್ರೆ ಈ ವಡೆ ಬೋಂಡದ ಬಗ್ಗೆ ಮಾತ್ರ ಮಾತಾಡ್ಬಿಡಿ. ನನ್ ಕೈ ಸಹಿಸ್ಕೊಳಕ್ ಆಗಲ್ಲ. ಏನ್ರಿ ಗೊತ್ತು ನಿಮ್ಗೆ? ಸ್ಥಿತಿಗೆ ವಡೆ ಇಲ್ಲ ಅಂದ್ರೆ ಸತ್ತೋರ್ಗೆ ಸದ್ಗತಿ ಸಿಗಲ್ಲ, ಗೊತ್ತಾ ನಿಮ್ಗೆ? ನೋಡಿ ಕೇಳಿಸ್ಕೊಳ್ಳಿ, ಚಳಿಗೆ ಬೇಲಿ ಹಾಕಿ ಬಾಡಿನ ಬಿಸಿ ಮಾಡೋದು ಬಿಸಿ ಬಿಸಿ ಬೋಂಡ, ಅದು ಗೊತ್ತಾ ನಿಮ್ಗೆ? ಯಪ್ಪ ಸ್ವಾಮಿ, ಕೈ ಮುಗಿತೀನಿ. ನಿಮ್ ಪಾಲಿನ ವಡೆ ಬೋಂಡ ತಿಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ, ಕ್ಷಮಿಸಿ ನನ್ನ. ಮೊದ್ಲೇ ನಿದ್ದೆ ಇಲ್ಲ, ನಂಗ್ ತಲೆ ಸುತ್ತಾ ಇದೆ. ನಿಮ್ ಮಾತ್ ಕೇಳಿ ಇಲ್ಲೇ ಬೀಳೋಂಗಾಗ್ತಿದೆ. ಆಯ್ತಾಯ್ತು, ಓಕೆ, ಸಾರಿ. ಬಾ, ನಮ್ ಹರಿಯಣ್ಣ ಅನ್ಕೊಂಡಿದ್ನ ಸಾಧಿಸ್ತಾನೆ ಅಂತ ನನ್ಗೆ ಗೊತ್ತಿತ್ತು. ಹರಿಯಣ್ಣ, ಯು ಆರ್ ದ ಗ್ರೇಟ್. ಯಾರೋ ಗ್ರೇಟು? ಮದ್ವೆ ಕಣೋ, ಮದ್ವೆ ಆಗಿ ಬರ್ತಿರೋದವನು. ಇಷ್ಟು ದೊಡ್ಡ ವಿಚಾರನ ನಮಗೂ ಯಾರಿಗೂ ಹೇಳ್ದೆ, ಅಪ್ಪನ ಆಶೀರ್ವಾದನೂ ತಗೊಳ್ದೆ. ಇರೋಣ ಸಾಕು. ಅಪ್ಪಿನ ಆಶೀರ್ವಾದ ಇರೋದಕ್ಕೆ ಮನೆ ಹಿಂಗಿರೋದು, ನಮ್ಗಳಿಗೆ ಇಷ್ಟೊಂದು ಮರ್ಯಾದೆ ಇರೋದು. ಹರಿ ಒಳ್ಳೆ ಕೆಲ್ಸನೇ ಮಾಡಿದ್ದಾನೆ. ಅಪ್ಪನ ಆಶೀರ್ವಾದಗೋಸ್ಕರ ಕಾಯ್ತಿದ್ರೆ ಅವನ್ ಮದ್ವೆ ಕನ್ಸಾಗೆ ಇರ್ತಿತ್ತು. ಲೋ, ಸ್ವಲ್ಪ ಸೀರಿಯಸ್ನೆಸ್ ಇಂದ ಮಾತಾಡೋ ಕಂಟಿ. ಅವನು ಮದ್ವೆ ಆದ, ಓಕೆ, ಆದ್ರೆ ಅದರಿಂದ ಏನ್ ಪ್ರಾಬ್ಲಮ್ ಬರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಅಣ್ಣ, ನಮ್ ಮನೆಗೆ ಇವಾಗ ಅತ್ತಿಗೆ ಬರ್ತಿದ್ದಾರೆ. ಅವ್ರ ಈ ಮನೆಗ್ ಬಂದ್ಮೇಲೆ ನಮ್ಗಿರೋ ಎಲ್ಲ ತೊಂದರೆಗಳು ಕಳೆದೋಗುತ್ತೆ. ಅವ್ರ ಈ ಮನೆಗ್ ಬಂದಾಗ ನಾವಿರೋ ಈ ಪರಿಸ್ಥಿತಿ ನೋಡಿ, ನಮ್ ಮನೆ ಪರಿಸ್ಥಿತಿ ಇಲ್ಲೇ ಇರ್ಬೇಕಾ ಅಥವಾ ಓಡೋಗ್ಬೇಕಾ? ನೀನ್ ಹೇಳು. ಮುತ್ತಣ್ಣ, ಈ ಮನೆಗ್ ತೊಂದರೆ ಇದೆ, ಕಷ್ಟ ಇದೆ ಅಂದ್ರೆ ಯಾರ್ ತಾನೇ ಬರ್ತಾರೆ ಹೇಳು? ಅಯ್ಯೋ, ನಾನು ಹಾಗಲ್ಲ ಕಣ್ರು ಹೇಳ್ತಿರೋದು. ಅಣ್ಣ, ನೀನ್ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊ. ಹರಿ ಹೇಗಿದ್ರು ಮನೆಗ್ ಬರ್ತಾ ಇದ್ದಾನೆ, ಅವ್ನ್ ಬಂದಾಗ ನೀನ್ ಇತರ ಮುಖ ಗಂಟಾಕೊಂಡು ಕೂತ್ಕೋಬೇಡ. ಹರಿಯಣ್ಣ ಬರೋಷ್ಟಲ್ಲಿ ಈ ಮನೆನ ಫುಲ್ಲು ರೆಡಿ ಮಾಡ್ಬಿಡೋಣ. ಅಣ್ಣ ಬಾ, ನಾನು ನೀನು ಹೋಗಿ ಡೆಕೋರೇಷನ್ ಮಾಡೋಣ. ಅಣ್ಣ, ನೀನು ತಿನ್ನೋದಕ್ಕೆ ಸ್ವೀಟ್ ಮಾಡು ಬಾ. ಕೂತ್ಕೊಳ ಅಣ್ಣ, ಕೂತ್ಕೊಳ. ಮನೆ ಡೆಕೋರೇಟ್ ಮಾಡಕ್ಕೆ ಏನ್ರೋ ಇದೆ ಮನೇಲಿ? ಅಯ್ಯೋ ಅಣ್ಣ, ನೀನ್ ಸುಮ್ನಿರಣ್ಣ. ಕಂಟಿಣ್ಣ, ಫ್ಲವರ್ ಡೆಕೋರೇಷನ್, ಬಲೂನು, ಆ ರಿಬ್ಬನ್ನು, ಮತ್ತೆ ಅದಕ್ಕೆಲ್ಲ ಟೈಮ್ ಇಲ್ವಲ್ಲೋ? ಓ ಹೌದಲ್ವಾ? ಅಯ್ಯೋ ಬಾರಣ್ಣ, ಇರೋ ಬೆಡ್ಶೀಟ್ ಅಲ್ಲೇ ಏನಾದ್ರೂ ಒಂದು ಟ್ಯಾಲೆಂಟ್ ತೋರ್ಸೋಣ ಬಾ. ಬಾರಣ್ಣ. ರೂಮ್ ಏನ್ರೋ ಇದು? ಮೈ, ಬಾತ್ರೂಮ್ ಅಲ್ಲಿ ಬಲ್ಬ್ ವರ್ಕ್ ಆಗಲ್ವಲ್ಲ? ಅಯ್ಯೋ ಅಷ್ಟೇ ತಾನೆ. ಇವಾಗ ನೋಡು, ಇಲ್ಲಿರೋ ತೆಗ್ದು ಅಲ್ಲಿಗೆ ಹಾಕ್ತೀನಿ ಅಷ್ಟೇ. ಬಾತ್ರೂಮ್ ಅಲ್ಲೆಲ್ಲ ಪಾಚಿ ಕಟ್ಬಿಟ್ಟಿದೆ. ಕ್ಲೀನ್ ಮಾಡಿ ತುಂಬಾ ದಿನ ಆಯ್ತು ಕಣ್ರು. ಅದೇನೋ ಪೌಡರ್ ಬರುತ್ತಂತಲ್ಲ, ಅದ್ ಹಾಕಿದ್ರೆ ಬೇಗ ಹೋಗುತ್ತೆ ಅಂತಾರೆ. ಕಂಡಿಣ, ಅದನ್ನ ನೀನ್ ನೋಡ್ಕೊ ಹೋಗು. ನೀನ್ ಹೋಗಿ ಫಸ್ಟ್ ಅದನ್ನ ಕ್ಲೀನ್ ಮಾಡು. ನೀನೇನ ಸುಮ್ ನಿಂತಿದ್ಯಾ? ಹೋಗೋಣ, ಮೊದಲು ಸ್ವೀಟ್ ಮಾಡು, ಅವ್ರು ಬಂದ್ಬಿಡ್ತಾರೆ. ಅಲ್ಲ ರೂಮ್. ಅಯ್ಯೋ ನೀನ್ ಹೋಗೋಣ, ನಾನು ಕ್ಲೀನ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಗಂಧದ ಗುಡಿಗೆ ಮೊದಲನೇ ಸಲ ಒಂದ್ ಹೆಣ್ಣು ಹುಡುಗಿ ಬರ್ತಾ ಇದೆ. ನೀನೇ ಕಾಪಾಡಪ್ಪ.
ಸರಿ ಸರಿ ಚೆನ್ನಾಗಿ ಅರೇಂಜ್ ಮಾಡಿ. ಸರಿ ಇನ್ನೊಂದು ಅವರ್ ಆಗುತ್ತೆ ಕಣ ಬರೋದಕ್ಕೆ. ಹಾ ಅಣ್ಣಂಗೂ ಹೇಳ್ಬಿಡು. ಸರಿ ತಗೊಳ್ಳಿ ಹೇಳಿರಿ. ಅದಕ್ಕೆ ಯಾವುದು ಅತಿ ಆಗ್ಬಾರ್ದು ಅಂತ ಹೇಳೋದು. ಅಂದ್ರೆ ನಾನ್ ಜಾಸ್ತಿ ತಿಂದೆ ಅಂತನಾ? ಚೂರು ಉಳಿಸ್ಲಿಲ್ಲ ಅಂತ. ತೊಳಿ ಕುಡೀರಿ ಕುಡೀರಿ. ಎಳ್ನೀರ್ನ ಮರಕ್ಕೆ ಹತ್ತಿ ಕಿತ್ ಕುಡಿಯೋದೇ ಚಂದ. ಯಾರೋ ಕಿತ್ಕೊಂಡ್ ಬಂದಿರೋದ್ನ 60-70 ರೂಪಾಯಿ ಕೊಟ್ಟು ಕುಡಿಯೋದ್ರಲ್ಲಿ ಕಿಕ್ಕೇ ಇರಲ್ಲ. ನಿಮ್ಮೂರ್ ಕಡೆ ಎಳ್ನೀರಲ್ಲ ಕಮ್ಮಿ ಅಲ್ವಾ? ನಂಗೆ ಗೊತ್ತಿಲ್ಲ. ಏನ್ರಿ ನೀವು ಚಿಕ್ಕಮಂಗ್ಳೂರ್ನ ಚಿಕ್ಕದಾಗೂ ತಿಳ್ಕೊಂಡಿಲ್ವಲ್ಲ. ನೋಡಿ ಎಷ್ಟ್ ಟಯರ್ಡ್ ಆಗಿದ್ದೀರಾ. ಬೇಕಿದ್ರೆ ಇಲ್ಲೇ ಎಲ್ಲಾದ್ರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಪರವಾಗಿಲ್ಲ ಬಿಡಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಮನೆಗೆ ಹೋಗ್ತೀವಿ. ಡೈರೆಕ್ಟ್ ಆಗಿ ನಿಮ್ಮನೆಗೆ ಹೋಗೋದಾ? ಮತ್ತಿನ್ನೇನು, ಬೇರೆಯವ್ರ ಮನೆಗೆ ಹೋದ್ರೆ ಸುಮ್ನೆ ಬಿಡ್ತಾರಾ? ನಾನ್ ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಸಿಚುಯೇಷನ್ ಸೀರಿಯಸ್ ಆಗಿರೋದಕ್ಕೆ ನಮ್ಮ ಮನೆಗೆ ಹೋಗ್ತಾ ಇರೋದು. ನಿಮ್ ಮನೇಲಿ ನನ್ನ ನೋಡಿದ್ರೆ ತಪ್ಪಾಗಿ ತಿಳ್ಕೊಳಲ್ವಾ? ತಪ್ಪಾಗ? ಒಂದ್ ಕೆಲಸ ಮಾಡೋಣ, ನಾನು ತಾಳಿನ ತೆಗೆದು ನಾನು ಬ್ಯಾಗಲ್ಲಿ ಇಟ್ಕೊಂಡ್ ಬಿಡ್ತೀನಿ. ನಿಮ್ ಮನೇಲಿ ಕೇಳಿದ್ರೆ ಫ್ರೆಂಡು ಒಂದ್ ದಿವಸ ಇದ್ದು ಹೋಗ್ತಾಳೆ ಅಂತ ಹೇಳ್ಬಿಡಿ. ನಾಳೆ ಬೆಳಗ್ಗೆ ನಾನು ಹಾಸ್ಟೆಲ್ PGನೂ ಹುಡ್ಕೋತೀನಿ. ಕರ್ಮ. ನಾವು ಡೈರೆಕ್ಟ್ ಆಗಿ ಹಾಸ್ಟೆಲ್ಗೆ ಹೋಗೋಣವಾ? ರೀ ಇಷ್ಟೊತ್ತಲ್ಲಿ ಯಾವ ಹಾಸ್ಟೆಲ್ ಓಪನ್ ಇರುತ್ತೆ? ಎಲ್ಲ ಕ್ಲೋಸ್ ಆಗಿರುತ್ತೆ. ಹಾ, ಯಾವ್ದಾದ್ರು ಹೋಟ್ಲಲ್ಲಿ ರೂಮ್ ಮಾಡಿದ್ರೆ? ರೂಮಾ? ನಾನೊಂದು ರೂಮ್ ಮಾಡ್ಕೋತೀನಿ, ನೀವ್ ಆರಾಮಾಗಿ ಮನೆಗೆ ಹೋಗ್ಬೋದು. ಯಾಕ್ರಿ ಸುಮ್ನೆ ದುಡ್ಡು ದಂಡ? ನಿಮ್ ಹತ್ರ ಏನ್ ದುಡ್ಡು ಜಾಸ್ತಿ ಇದೆಯಾ? ಸೇಫ್ಟಿಗೆ ಇದೆ. ನಿಮ್ ವಡಾ ಬೋಂಡ ಅಮೌಂಟ್ ನಾನೇ ಕೊಡ್ತೀನಿ ಇರಿ. ನನ್ ಫೋನ್. ಹಲೋ ಹಲೋ ಹಲೋ, ವೆಯ್ಟ್ 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 ವೆಯ್ಟ್. ನೀವು ಕೊಡ್ತೀನಿ ಅಂದ್ರೂ ಕೊಡಕ್ಕಾಗಲ್ಲ. ಯಾಕೆ? ಗೋಲ್ಡ್ ಮೆಡಲಿಸ್ಟ್ ಅಂತೀರಾ, ಇಂಥ ಚಿಕ್ಕ ವಿಷಯನೆಲ್ಲ ಮರ್ತ್ ಬಿಡ್ತೀರಲ್ಲ. ಸಿಮ್ ಕಾರ್ಡ್ ಎಲ್ಲಿದೆ ನಿಮ್ಮ ಹತ್ರ? ಅಯ್ಯೋ ಹೌದಲ್ವಾ. ಹಾ, ಒಂದ್ ಕೆಲಸ ಮಾಡೋಣ, ಈ ಗೋಲ್ಡ್ ಚೈನ್ ಸದ್ಯ ಕಡೆ ಇಟ್ಟು ಅಮೌಂಟ್ ತಗೊಳ್ಳೋಣ. ಚೆನ್ನಾಗಿ ಹೇಳಿದ್ರಿ. ಮತ್ತೆ ಅದನ್ನ ಬಿಡ್ಸಕ್ಕೆ ದುಡ್ಡು ತಗೊಂಡು ಹೋಗ್ಬೇಕು. ಅದನ್ನೆಲ್ಲ ನಾನು ಆಮೇಲೆ ನೋಡ್ಕೋತೀನಿ. ಸುಮ್ಮನೆ ಯಾಕೆ ನಿಮ್ ಕಷ್ಟ ಅಂತ, ಆರಾಮಾಗಿ ನಮ್ಮನೇಲಿ ಇರ್ಬೋದಲ್ವಾ? ಹಾಗಲ್ಲ ರೀ, ನನ್ನಿಂದ ನಿಮಗ್ ಪ್ರಾಬ್ಲಮ್ ಅಂತ ಯಾರು ಏನು ಅಂತೆಲ್ಲ ಕೇಳ್ತಾರಲ್ವಾ. ನಿಮ್ಗೊಂದ್ ಮಾತು ಹೇಳಲಾ? ನಾವ್ ಯಾರಿಗೂ ಮುಖ ತೋರಿಸ್ದಂಗ್ ಮಾಡ್ಬಿಟ್ಲ. ಇಲ್ಲ, ಇದನ್ನೆಲ್ಲ ನಾನ್ ನಂಬಲ್ಲ ರೀ. ಇವ್ರು ಹೇಳ್ತಿರೋದನ್ನೆಲ್ಲ ಸುಳ್ಳು ಅಂತ ಹೇಳ್ರಿ. ಒಂದೇ ಒಂದ್ಸಲ ಹೇಳಿ. ನನ್ಗೆ ಅಳಿಯಂದ್ರ ಮಾತಿನ ಮೇಲೆ ನಂಬಿಕೆ ಇಲ್ಲ. ಮಾತಾಡ್ರಿ. ಇವ್ರು ಮಾತಾಡ್ದನ್ ಕೇಳ್ತಾ ಇದ್ರೆ ನನಗೆ ಹುಚ್ಚಿಡ್ದು ಹೋಗ್ತಾ ಇದೆ. ಬೇಡ, ಅವ್ರು ಹೇಳದೆ ಬೇಡ. ನೀವ್ ಹೇಳಿ, ಇದೆಲ್ಲ ಸತ್ಯನಾ? ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಮುಖ ತೋರಿಸೋ ಯೋಗ್ಯ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ಮಗಳು ನನಗೆ ಧಾರೆ ಏರಿಯೋ ಅವಕಾಶನೇ ಕೊಡ್ಲಿಲ್ಲ. ಅವಳ ಜೀವನನ ಅವಳೇ ನಿರ್ಧಾರ ಮಾಡ್ಕೊಂಡ್ಬಿಟ್ಲು. ಎಲ್ರೂ ನನ್ನ ಕ್ಷಮಿಸ್ಬಿಡಿ. ಇದನ್ ಬಿಟ್ರೆ ಬೇರೆ ಏನ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅತ್ತೆ, 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 ನಮ್ ಚಂದು ಮದ್ವೆ ಆಗಿಲ್ಲ. ಇದೆಲ್ಲ ಸುಳ್ಳು. ನಮ್ ಚಂದು ಮದ್ವೆ ಆಗಿರೋ ಜನ ಇಲ್ಲ. ನೀವೆಲ್ಲ ಸುಳ್ಳು ಹೇಳ್ತೀರ. ಅವ್ಳು ನಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗಲ್ಲ. ಅವ್ಳು ಮದ್ವೆ ಆಗಿಲ್ಲ. ಓಹೋ, ನಿಮ್ಗೆ ಇನ್ನ ನಂಬಿಕೆ ಬಂದಿಲ್ಲಲ್ಲ? ನಂಗೆ ಗೊತ್ತಿತ್ತು, ನನಗೆ ಗೊತ್ತಿತ್ತು. ಜಸ್ಟ್ ಅ ಮಿನಿಟ್.
ನೋಡಿ ಜಗ್ಮಗ ಅಂತೈತೆ ಈಗ ಬಾಳ್ಗೆ ಬಂದ್ಬಿಟ್ಟ. ನಮ್ಮನೇನೆ ಇದು. ಯಾರು ನನ್ ಕೇಳ್ದೆ ಲೈಟ್ ಎಲ್ಲ ಹಾಕಿರೋದು ನಮ್ಮ ಮನೆಗೆ? ಇರ್ಲಿ ಬಿಡೋಣ, ಬಿಚ್ಚ ಬಾಯ್. ಹೋಗ್ಲಿ ಬಿಡೋಣ. ಏನ ಬಿಡೋದ? ಯಾರು ಸ್ಥಿತಿ ಮಾಡಕ್ ಈ ಡೆಕೋರೇಷನ್ ಮಾಡ್ತಾ ಇದ್ದೀರಾ ನೀವು? ಅದು ನನ್ ಮನೇಲೆ. ಒಳ್ಳೆ ಮಾತೆ ಬರಲ್ವೇನಯ್ಯ? ಸುಮ್ನೆ ಇಲ್ಲಿಂದ ಮೊದ್ಲು ಹೋಗ್ತಾ ಇರೋ. ಇದು ನನ್ನ ಮನೆ, ನಾನು ಇಲ್ಲೇ ಇರ್ತೀನಿ. ನನ್ನನ್ನ ಇಲ್ಲಿಂದ ಹೋಗು ಅನ್ನೋದಕ್ಕೆ ಯಾವನ್ಗೂ ರೈಟ್ಸ್ ಇಲ್ಲ. ಏನು ರೈಟ್ಸ್ ಬಗ್ಗೆ ಮಾತಾಡ್ತೀನಯ್ಯ? ರೈಟ್ ಮಾತಾಡ್ತೀಯ? ಏನ್ ಬಿಟ್ಕೊಂಡಿದ್ಯಾ ಅಂತ ರೈಟ್ಸ್ ಬಗ್ಗೆ ಮಾತಾಡ್ತೀಯ? ಬಿಡ ಕಂಟಿ. ಅಪ್ಪ ದಯವಿಟ್ಟು ಸುಮ್ಮನೆ ಇರಿಪ್ಪ. ಮನೇಲಿ ಒಳ್ಳೆ ಕಾರ್ಯ ನಡೀತಿರ್ಬೇಕಾದ್ರೆ ಈ ಗಲಾಟೆ ಎಲ್ಲ ಬೇಕಾ? ಒಳ್ಳೆ ಕಾರ್ಯನ ನನಗೆ ಗೊತ್ತಿಲ್ವೇ ಏನದು? ಅಣ್ಣ ಈ ವಯಂಗ್ ಮಾತ್ರ ಹೇಳ್ಬೇಡ, ಮಾಡ್ತಾನೆ. ಏಯ್, ಇದು ನನ್ನ ಮನೆ, ನನ್ನ ವಿಷಯ ಗೊತ್ತಾಗ್ಬೇಕು. ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಕಟ್ಟಿ ಬೇಡ, ಸುಮ್ನಿರೋ. ಜನ ಎಲ್ಲ ನೋಡ್ತಿದ್ದಾರೆ, ಸುಮ್ನಿರೋ. ಅಪ್ಪ ನೀವ್ ಒಳಗ್ ನಡೀರಿ. ಆಹಾ, ನನಗೆ ಗೊತ್ತಿಲ್ದೆ ಎಲ್ರು ನಡೆಸ್